ಒಬ್ಬರ ಅಂತರಂಗದಲ್ಲಿ ನಿನ್ನ ಪ್ರೀತಿಯ ಅನುಭವ ಉಂಟಾಗಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ. ಯೇಸುವೆ, ಯೇಸುವೆ, ಈ ಜಾಗದಲ್ಲಿ ನಿನ್ನ ಸಾನ್ನಿಧ್ಯ ಒಬ್ಬೊಬ್ಬರು ಅನುಭವಿಸಲಿ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ, 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 ಸ್ತೋತ್ರ ಅಪ್ಪ, ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮರಿಗೆ ಸ್ವಾಗತವನ್ನು ಕೋರೋಣ. ನಮ್ಮ ಪ್ರಾಣದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಶರೀರದಲ್ಲಿ ಪರಿಶುದ್ಧಾತ್ಮರು ಬಂದು ಕಾರ್ಯ ಮಾಡಲಿ ಅಂತೇಳಿ ಎಲ್ಲರೂ ಈ ಜಾಗದಲ್ಲಿ, ಈ ಒಂದು ಗುಡಾರದ ಕೆಳಗಡೆ ನಮ್ಮೊಬ್ಬೊಬ್ಬರ ಮಧ್ಯದಲ್ಲಿ, ನಮ್ಮ ಅಂತರಂಗದಲ್ಲಿ ಪರಿಶುದ್ಧಾತ್ಮರು ಇಳಿದು ಬರಲಿ ಅಂತೇಳಿ ಪರಿಶುದ್ಧಾತ್ಮರನ್ನು ಸ್ವಾಗತಿಸೋಣ. ಎಲ್ಲರೂ ಸ್ವಾಗತಿಸೋಣ. ಪ್ರಿಯ ಪಾವನ ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಪಾವನಾತ್ಮರೇ, ಪಾವನಾತ್ಮರೇ, ಪ್ರಿಯ ಪಾವನ ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರೇ, ಕುರುಬರೊಂದಿಗೆ ಮಾತನಾಡಿದ ಯೇಸುವೆ, ಜ್ಞಾನಿಗಳೊಂದಿಗೆ ಮಾತನಾಡಿದ ಯೇಸುವೆ, ಪ್ರೇಷಿತರೊಂದಿಗೆ ಮಾತನಾಡಿದ ಯೇಸುವೆ, ಈ ಸಂಜೆಯಲ್ಲಿ ಇದೋ ನಮ್ಮ ಮಧ್ಯದಲ್ಲಿ ನಮ್ಮೊಂದಿಗೂ ಕೂಡ ಮಾತನಾಡಿ ಅಪ್ಪ. ನಿನ್ನ ಅನುಭವ ಒಬ್ಬೊಬ್ಬರ ಅಂತರಂಗದಲ್ಲಿ ಸ್ವೀಕಾರವಾಗಲಿ ಅಪ್ಪ. ಕೇಳಿ ಪ್ರಿಯರೇ, ದಾಹವುಳ್ಳವರಾಗಿ ಕೇಳಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾಹ ತೀರಿಸಬಾರ ನಮ್ಮ ಹೃದಯದಲ್ಲಿ. ಆತ್ಮದಾಹವ ತೀರಿಸಬಾರ ನಮ್ಮ ಹೃದಯದಲ್ಲಿ. ನಮ್ಮ ಆತ್ಮದಾಹವ ತೀರಿಸಬಾರ ನಮ್ಮ ಹೃದಯದಲ್ಲಿ. ನಮ್ಮ ಆತ್ಮದಾಹವ ತೀರಿಸಬಾರ ನಮ್ಮ ಹೃದಯದಲ್ಲಿ.
ಕರೆಯೋಣ ಭಾವನಾತ್ಮರನ್ನು. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಎಲ್ಲರೂ ಕೂಗಿ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವ ಸಾನ್ನಿಧ್ಯವನ್ನು ಅನುಭವಿಸುತ್ತ ಎಲ್ಲರೂ ಹಾಲೆಲೂಯ, 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 ಹಾಲೆಲೂಯ. ಎಲ್ಲರೂ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಹಾಲೆಲೂಯ, ಪರಿಶುದ್ಧಾತ್ಮನೇ ಹಾಲೆಲೂಯ, 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 ಹಾಲೆಲೂಯ. Praise the Lord. Praise the Lord. Hallelujah. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಿಮ್ಮ ಪಕ್ಕದಲ್ಲಿರೋರನ್ನ ನೋಡಿ ಒಂದು ಕೈ ಕೊಟ್ಟು ಹೇಳಿ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸು ಇವತ್ತು ನಮ್ಮಲ್ಲಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕುತ್ಕೊಳ್ಳೋಣ ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಲೂಕನ ಶುಭ ಸಂದೇಶದ 2ನೇ ಅಧ್ಯಾಯದ 8, 9, 10 ಈ 3 ವಾಕ್ಯಗಳನ್ನು ನಾವು ನೋಡೋಣ. ಸುಮಾರು 33 ವರ್ಷಗಳ ಕಾಲ ಯೇಸು ಇಲ್ಲದೆ ನಾನು ಕ್ರಿಸ್ಮಸ್ ಆಚರಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಯಾರಿಲ್ಲದೆ? ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ತ ನನ್ನಲ್ಲಿ ಜನಿಸಿ ಆ ಕ್ರಿಸ್ತನೊಂದಿಗೆ ಆನಂದಿಸುವುದೇ ಕ್ರಿಸ್ಮಸ್. ಪ್ರೈಸ್ ದಿ ಲಾರ್ಡ್. ಈಗ ಕ್ರಿಸ್ತ ನನ್ನಲ್ಲಿ ಜನಿಸಲಿಲ್ಲ ಅಂದರೆ ಬಾಹ್ಯವಾಗಿ ನಾನು ಮಾಡ್ಬೋದೇ ವಿನಾ ನನ್ನ ಒಳಗಡೆ ಏನೂ ಆನಂದ ಇರೋದಿಲ್ಲ. ಈಗ ಆನಂದ ಇಲ್ಲ ಅಂದರೆ ಅವ್ರ ಜೊತೆ ಬದುಕಲಿಕ್ಕಂತೂ ಆಗೋದೇ ಇಲ್ಲ. ಸೊ ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಈ ಸಂಜೆಯಲ್ಲಿ ನಾವು ನಿಜವಾಗ್ಲೂ ನಮ್ಮನ್ನು ಒಪ್ಪಿಸಿಕೊಡೋಣ ದೇವರ ವಾಕ್ಯಕ್ಕೆ. ನಿಜವಾದ ಕ್ರಿಸ್ಮಸ್ಸನ್ನು ಸೆಲೆಬ್ರೇಷನ್ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಉದಾಹರಣೆಗೆ ಮಾತೆ ಮರಿಯಳು ಕ್ರಿಸ್ತನನ್ನು ಮೊದಲು ಪಡ್ಕೊಂಡ್ರು. ಹೌದಾ? ಹೌದಾ? ಹೌದಾ ಇಲ್ವೋ? ಪಡ್ಕೊಂಡಾಗ ಮಾತಾಡಿ, ಪರವಾಗಿಲ್ಲ. ಆಮೇಲೆ ಸ್ಕಿಟ್ ಎಲ್ಲ ಇದೆ, ಸಂತೋಷವಾಗಿರಿ, ಸ್ವಲ್ಪ ಸೀರಿಯಸ್ ಆಗೆಲ್ಲ ಇರಬೇಡಿ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನನ್ನು ಮೊದಲು ತನ್ನ ಉದರದಲ್ಲಿ, ವಾಕ್ಯವನ್ನು ತನ್ನ ಹೃದಯದಲ್ಲಿ ಪಡ್ಕೊಂಡವರು ಮಾತೆ ಮರಿಯಳು. ಪಡ್ಕೊಂಡು ಅವರಿಗೆ ಆನಂದಿಸ್ಲಿಕ್ಕೆ ಆಯ್ತಾ? ಅದು ನಿಜವಾದ ಕ್ರಿಸ್ಮಸ್. ಕ್ರಿಸ್ತ ಜಯಂತಿ ಅಂದರೆ ಅದೇನೆ. ಇವತ್ತು ಯಾರನ್ನು ನೋಡೋದು ಬೇಡ, ನಮ್ಮ ಹೃದಯವನ್ನು ಒಮ್ಮೆ ಅವಲೋಕನ ಮಾಡಿ ನೋಡೋಣ. ನಿಜವಾಗಿ ನಾವು ಕ್ರಿಸ್ತನನ್ನು ಪಡೆದುಕೊಂಡು ಕ್ರಿಸ್ತ ಜಯಂತಿಯನ್ನು ಆಚರಿಸ್ತಾ ಇದ್ದೀವ, ಅಥವಾ ಏನೋ
ವರ್ಷ ವರ್ಷ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ, ನಾವು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವ? ಯೋಚನೆ ಮಾಡಿ. ನಮ್ಮ ಒಬ್ಬೊಬ್ಬರ ಅಂತರಂಗದಲ್ಲಿ ಕ್ರಿಸ್ತಾನುಭವ ಆಗಬೇಕು. ಮಾತೆ ಮರಿಯಳು ಆ ಕ್ರಿಸ್ತನನ್ನು ಪಡೆದುಕೊಂಡು ಆನಂದದಿಂದ ಸ್ತೋತ್ರ ಮಾಡಿದ್ದು ಮಾತ್ರವಲ್ಲ, ಗುಡ್ಡಗಾಡು ಪ್ರದೇಶವನ್ನು ಹತ್ತಿ ಇಳಿದು ತನ್ನ ನೆಂಟಸ್ಥಳಾದ ಎಲಿಜಬೆತಳ ಹತ್ರ ಹೋಗಿ ತನ್ನ ಆನಂದವನ್ನು ಹಂಚಿಕೊಳ್ಳುತ್ತಾಳೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಗಾದರೆ ಕ್ರಿಸ್ತನಲ್ಲಿ ಜನಿಸಿದರೆ, ಕ್ರಿಸ್ತ ಜಯಂತಿ ನನ್ನ ಒಳಗಡೆ ಆದರೆ ನಾನು ಕೂಡ ಹಂಚ್ತೀನ ಇಲ್ವೋ? ಪ್ರೈಸ್ ದ ಲಾರ್ಡ್. ಹಂಚಿದ್ದಿದ್ರೆ ಈ ಸುತ್ತಲ ಪ್ರದೇಶಗಳೆಲ್ಲ ಕ್ರಿಸ್ತಾಂಬರರಾಗ್ಬಿಡ್ತಾ ಇದ್ರು. ಪ್ರೈಸ್ ದ ಲಾರ್ಡ್. ಓಕೆ, ಸೊ ಇಲ್ಲಿ ಬೇಗ ಬೇಗ ಓದಿ, ಟೈಮ್ ಇಲ್ಲ. 2ನೇ ಅಧ್ಯಾಯ ಲೂಕನ ಶುಭ ಸಂದೇಶ 8ನೇ ವಾಕ್ಯದಿಂದ ಬೇಗ ಓದಿ. ಅದೇ ನಾಡಿನಲ್ಲಿ, ನಾನು ಓದ್ತೇನೆ, ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಯನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷ ಆಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. 10ನೇ ವಾಕ್ಯ, ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ದೂತ ಹೇಳ್ತಿದ್ದಾರೆ, ಏನಂತ ಹೇಳ್ತಿದ್ದಾರೆ? ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಆ ಪರಮಾನಂದವನ್ನು ತರುವ ಶುಭ ಸಂದೇಶ ಬೇರೆ ಏನೂ ಅಲ್ಲ, ಬೇರೆ ಯಾವುದೂ ಅಲ್ಲ. 11ನೇ ವಾಕ್ಯ ಹೇಳ್ತದೆ, ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ, ಅವರೇ ಪ್ರಭು ಕ್ರಿಸ್ತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವರು ಜನಿಸಿ 2025 ವರ್ಷ ಆಯಿತು. ನಾವು ಹುಟ್ಟಿ 40-50 ವರ್ಷ ಆಗಿರ್ಬೋದು. ಪ್ರಿಯರೇ, ಯೇಸು ನನ್ನ ಅಂತರಂಗದಲ್ಲಿ ಹುಟ್ಟಿಲ್ಲ ಅಂದರೆ ನಮ್ಮ ಜೀವನ ವ್ಯರ್ಥ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಷ್ಟಪಡಿಸಿಕೊಂಡ ಆತ್ಮಕ್ಕೆ 2000 ವರ್ಷಗಳ ಹಿಂದೆ ಜೀವವನ್ನು ಕೊಡುವುದಕ್ಕಾಗಿ ಯೇಸು ಬಂದರು, ಜನಿಸಿದರು. ಮಾತ್ರವಲ್ಲ, ಕಲ್ವಾರಿಯಲ್ಲಿ ಆ ಶಿಲುಬೆಯ ಮೇಲೆ ತನ್ನ ಶರೀರದಲ್ಲಿ ಇಡೀ ಲೋಕದ ಮನುಕುಲದ ಪಾಪಗಳನ್ನು, ಶಾಪಗಳನ್ನು ಅವರು ಹೊತ್ತು, ನಮ್ಮೆಲ್ಲರ ಶಾಪವನ್ನು, ಪಾಪವನ್ನು ಹೊತ್ತು ತೀರಿಸಿದ್ದಾರೆ. ಆದರೆ ಆ ಸತ್ಯದ ಅರಿವು ನಮಗೆ ಆಗೋದು ಯಾವಾಗ ಅಂದರೆ, ಕ್ರಿಸ್ತ ಗೋದಲಿಯಲ್ಲ, ಕ್ರಿಸ್ತ ನನ್ನ ಅಂತರಂಗದಲ್ಲಿ ಹುಟ್ಟಿದಾಗ ಮಾತ್ರನೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. 16ನೇ ವಾಕ್ಯ ನಾನು ಓದ್ತೇನೆ, ಕೇಳಿಸ್ಕೊಳ್ಳಿ. ಅಲ್ಲಿಂದ, ಅದೇ ಅಧ್ಯಾಯದಲ್ಲಿ, ಅಲ್ಲಿಂದ ತ್ವರೆಯಾಗಿ ಹೋಗಿ ಮರಿಯಳನ್ನು, ಜೋಸೇಫನನ್ನು, ಗೋದಲೆಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಪ್ರೈಸ್ ದ ಲಾರ್ಡ್. 20ನೇ ವಾಕ್ಯ, ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತ್ತು. ಪ್ರೈಸ್ ದ ಲಾರ್ಡ್. ಈಗ ಕುರುಬರಿಗೆ ಯೇಸುವನ್ನು ಕಂಡು ಆನಂದ ಆಯ್ತಾ ಇಲ್ವಾ? ಅವರು ದೇವರ ಮಹಿಮೆಯನ್ನು ಅನುಭವಿಸಿದ್ರೋ ಇಲ್ವೋ? ಅವರು ಬರುವಾಗ ನೋಡಿ ಏನಂತ ಹೇಳ್ಕೊಂಡು ಬರ್ತಿದ್ದಾರೆ, ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನಿಜವಾಗಲೂ ನಮ್ಮ ಅಂತರಂಗದಲ್ಲಿ ಈ ಶುಭ ಸಂದೇಶ, ಈ ಯೇಸು
ನಮ್ಮ ಅಂತರಂಗದಲ್ಲಿ ಹುಟ್ಟಿದಾಗ ನಮಗೆ ಮೊದಲು ನಮಗೆ ಕನ್ಫರ್ಮ್ ಆಗುತ್ತೆ, ಗ್ಯಾರಂಟಿ ಆಗುತ್ತೆ, ಒಂದು ಕನ್ವಿಕ್ಷನ್ ಸಿಗುತ್ತೆ. ಏನಂತ? ನಾನು ಈ ಲೋಕದ ಮಗನಲ್ಲ, ನಾನು ನರಕದ ಮಗನಲ್ಲ, ನಾನು ಸ್ವರ್ಗದ ಮಗನು ಮಗಳಾಗಿ ನನ್ನನ್ನು ದೇವರು ಮಾರ್ಪಡಿಸಿದ್ದಾರೆ. ನನ್ನ ಲೋಕ ಪರಲೋಕ, ನಾನು ಈ ಲೋಕದವನಲ್ಲ, ನಾನಿಲ್ಲಿ ಯೇಸುವಿನ ಮಗನಾಗಿ ಮಗಳಾಗಿ ಬದುಕಲಿಕ್ಕಾಗಿ ದೇವರು ನನ್ನನ್ನು ಇಲ್ಲಿ ಇಟ್ಟಿದ್ದಾರೆ ಎಂಬ ಆ ಸತ್ಯದ ಅರಿವು ನಮಗಿರುತ್ತೆ. ಎರಡನೇದಾಗಿ, ಯಾವಾಗಲೂ ನಾವು ಆನಂದಿಸುತ್ತಾ ಬದುಕಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಸಂದರ್ಭಗಳಲ್ಲಿ ಸಂತೋಷದಿಂದ ಆನಂದದಿಂದ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನನ್ನ ಹೃದಯದ ಸಂತೋಷಕ್ಕೆ ಕಾರಣ ಒಬ್ಬರು ಮಾತ್ರನೇ, ಯೇಸು ಕ್ರಿಸ್ತರು. ನನ್ನ ಹೃದಯದ ಆನಂದಕ್ಕೆ ಕಾರಣ ಒಬ್ಬರು ಮಾತ್ರ, ಯೇಸು ಕ್ರಿಸ್ತರು. ಈ ಲೋಕದಲ್ಲಿ ನಿಮ್ಮ ಹತ್ರ ಏನಿದ್ರೂ ಕೂಡ ಸಂತೋಷವಾಗಿರ್ಲಿಕ್ಕೆ ನಿಮಗೆ ಸಾಧ್ಯವಿಲ್ಲ. ಆದರೆ ಏನಿಲ್ಲದಿದ್ರೂ ಕೂಡ ಯೇಸು ನಿಮ್ಮೊಳಗಡೆ ಇದ್ದರೆ ನೀವು ಎಷ್ಟು ವರ್ಷ ಬದುಕ್ತೀರೋ ಅಷ್ಟು ವರ್ಷವೂ ಕೂಡ ಹೃದಯದಲ್ಲಿ ಆನಂದವಾಗಿ ಬದುಕಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಅಂಥ ಆನಂದವನ್ನು ಇವತ್ತು ತಮ್ಮ ವಾಕ್ಯದ ಮುಖಾಂತರ ನಮಗೆ ಕೊಡಲಿಕ್ಕಿದ್ದಾರೆ. ಅಂಥ ದೇವಾದಿ ದೇವನು ನಮ್ಮ ಮಧ್ಯದಲ್ಲಿದ್ದಾರೆ. ನಾವೆಲ್ಲರೂ ಎದ್ದು ನಿಲ್ಲೋಣ. ಎದ್ದು ನಿಂತು ನನ್ನ ಸಂತೋಷಕ್ಕೆ ಕಾರಣ ಯೇಸು ಮಾತ್ರವೇ. ಆ ಕಾರಣರಾದ ಯೇಸುವನ್ನು ಸ್ವಲ್ಪ ಸಮಯ ಸ್ತುತಿಸಿ ಪ್ರಾರ್ಥಿಸೋಣ, ಆರಾಧಿಸೋಣ. ಪ್ರಿಯರೇ, ಎಲ್ಲರೂ ಎದ್ದು ನಿಲ್ಲೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಐಶ್ವರ್ಯ ನೀನೇ. ಒಮ್ಮೆನೆಲ್ಲರೂ ಸರಿ ಹೇಳೋಣ. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ಯೇಸಪ್ಪ, ನೀನೇಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ, ಸಮೃದ್ಧಿಗೆ ಕಾರಣ ನೀನೇಸಯ್ಯ, 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 ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ನಂಬಿಕೆ ಉಳ್ಳವರ ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಒಟ್ಟಾಗಿ ಸ್ತೋತ್ರ ಸ್ತೋತ್ರ యేసయ్య, 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 ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಆಧಾರ ನೀನೇ. ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನಂಬಿಕೆಯಿಂದ ನೀವೇಸಯ್ಯ, ನನ್ನ ಆಧಾರ ನೀವೇ. ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇಸಯ್ಯ, ನೀವೇಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಸ್ತೋತ್ರ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲು
ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, 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 ಸ್ತೋತ್ರ ಸ್ತೋತ್ರ యేసయ్ಯ. ಪ್ರಿಯರೇ, 2000 ವರ್ಷಗಳ ಹಿಂದೆ ಯೇಸು ಇಲ್ಲಿ ಜನಿಸಿದ್ದು ಯಾರೆಲ್ಲ ಆತ್ಮದಲ್ಲಿ ಸತ್ತು ಹೋಗಿದ್ದರೋ, ಯಾರೆಲ್ಲ ಆತ್ಮದಲ್ಲಿ ಸತ್ತು ಹೋಗಿದ್ರೋ, ಪ್ರಿಯರೇ, ವಾಕ್ಯ ಹೇಳುತ್ತೆ ಎಲ್ಲ ಮಾನವರು ದೇವರ ಮಹಿಮೆಯನ್ನು ಕಳ್ಕೊಂಡಿದ್ರು. ಎಲ್ಲ ಮನುಷ್ಯರು ಆತ್ಮದಲ್ಲಿ ಸತ್ತು ಹೋಗಿದ್ದರು. ಸತ್ತು ಹೋದ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವ ಕೊಡ್ಲಿಕ್ಕಾಗಿ, ಅವನ ಆತ್ಮಕ್ಕೆ ಔಷಧಿಯನ್ನ ಹಚ್ಚುವುದಕ್ಕಾಗಿ, ಗಾಯಪಟ್ಟ ಪ್ರತಿಯೊಬ್ಬರ ಹೃದಯವನ್ನ ಇದು ಜೀವಕ್ಕೆ ತರುವುದಕ್ಕಾಗಿ ಯೇಸು ಭೂಮಿಯಲ್ಲಿ ಜನಿಸಿದ್ರು ಪ್ರಿಯರೇ. ಮಾತ್ರವಲ್ಲ, ಆ ಕಾರ್ಯವನ್ನ ಮಾಡಿದ್ರು ಪ್ರಿಯರೇ. ಔಷಧಿ ಅವರೇ ಆದ್ರು ಪ್ರಿಯರೇ. ನನ್ನ ವೈದ್ಯನು ಯೇಸು ಆಗಿದ್ದಾರೆ ಪ್ರಿಯರೇ. ಇವತ್ತು ನಿಜವಾಗ್ಲೂ ನಾನು ಆತನನ್ನು ಪಡ್ಕೊಂಡಿದ್ರೆ ಆತನನ್ನು ಅನುಭವಿಸುತ್ತಾ ಹೇಳೋಣ. ಒಂದು ವೇಳೆ ಪಡ್ಕೊಂಡಿಲ್ಲ ಅಂದ್ರೆ, ಯೇಸುವೇ, ನನ್ನಲ್ಲಿ, ನನ್ನ ಅಂತರಂಗದಲ್ಲಿ ನೀನ್ ನನಗೆ ಬೇಕಪ್ಪ, ನಿನ್ನ ಮಗನಾಗಿ ಮಗಳಾಗಿ ಬದುಕಬೇಕಪ್ಪ ಅಂತ ಎಲ್ಲರೂ ಕೂಡ ಪ್ರೀತಿಯಿಂದ ಸಂತೋಷದಿಂದ ಅವರನ್ನು ಕೂಗಿ ಕರೆಯುತ್ತಾ ಸ್ತೋತ್ರ ಮಾಡೋಣ ಎಲ್ಲರೂ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ಹೇಳೋಣ ನಂಬಿಕೆಯಿಂದ, ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲಿಯಿಂದಲೂ, ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನೀನೇ యేసయ్య. ನನ್ನ ತಪ್ಪಿಸಿದವರು ನೀವೇ యేసయ్య, ನನ್ನ ಕಾಪಾಡಿದವರು ನೀನೇ యేసయ్య. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಸ್ತೋತ್ರ. ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಒಟ್ಟಾಗಿ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ 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 యేసయ్య. ಹೇಳೋಣ ಮತ್ತೊಮ್ಮೆ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಪ್ರಿಯರೇ, ನನ್ನನ್ನು ಮಾತ್ರವಲ್ಲ,
ನಾನು ನಿಜವಾಗ್ಲೂ ಯೇಸುವನ್ನು ನನ್ನ ಅಂತರಂಗದಲ್ಲಿ ಬರಮಾಡಿಕೊಂಡು ಆ ಕ್ರಿಸ್ತಾನುಭವದಲ್ಲಿ ಕ್ರಿಸ್ತನೊಂದಿಗೆ ಬದುಕುವಾಗ ನನ್ನ ಸಂತತಿಯು ಕೂಡ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಿಯ ಸಹೋದರ ಸಹೋದರಿ, ಆತನ ಮೊರೆ ಹೊಕ್ಕಿರುವ ಯಾರು ಕೂಡ ನಷ್ಟಪಟ್ಟು ಹೋಗಿಲ್ಲ. ಪ್ರಿಯರ, ಯೆಹೋಶುವನ ಪುಸ್ತಕದಲ್ಲಿ ಹೇಳುವಂತೆ ನಾನು ನನ್ನ ಕುಟುಂಬವು ಸರ್ವೇಶ್ವರನಿಗೆ ಮಾತ್ರ ಸೇವೆ ಸಲ್ಲಿಸುತ್ತೇವೆ ಎಂಬ ಹಾಗೆ ಇವತ್ತು ಈ ಒಂದು ಜಾಗದಲ್ಲಿ ಆ ವಾಗ್ದಾನ ನಮ್ಮಲ್ಲಿ ನಮ್ಮ ಅಂತರಂಗದಲ್ಲಿ ಅಪ್ಪ ಒಂದು ಅನುಭವಕ್ಕೆ ತಂದು ಕೊಡೆ ಅಪ್ಪ. ಆ ವಾಗ್ದಾನ ನಮ್ಮಲ್ಲಿ ಮಾಂಸ ಧರಿಸಲಿ ಅಪ್ಪ. ಸ್ತೋತ್ರ ಮಾಡೋಣ, ಎಲ್ಲರೂ ಹೇಳೋಣ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. 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 ನಿಮ್ಮೋರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿಮ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ಸ್ತೋತ್ರ, ನಿಜವಾದ ಭಾಗ್ಯವಂತರು. ನಿಮ್ಮೋರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿಮ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ನಂಬಿಕೆಯಿಂದ ಹೇಳೋಣ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಸ್ತೋತ್ರ ಮಾಡೋಣ. ಸ್ತೋತ್ರ యేసయ్య. ಎಲ್ಲರೂ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్ಯ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య. ಸ್ತೋತ್ರ, ನೀನೇ యేసయ్ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರಪ್ಪ, ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತೋತ್ರ యేసయ్య. ನನ್ನ ಆತ್ಮವು ಸ್ತೋತ್ರ యేసయ్య. ಕರ್ತನನ್ನು ಸ್ತುತಿಸುತ್ತಿದೆ. ಸ್ತೋತ್ರ యేసయ్య. ನನ್ನ ಆತ್ಮವು ಸ್ತೋತ್ರ యేసయ్య. ಕರ್ತನನ್ನು ಸ್ತುತಿಸುತ್ತಿದೆ. ಸ್ತೋತ್ರ యేసయ్య.
ಸ್ತೋತ್ರ ಸ್ತೋತ್ರ యేసయ్య. ಎಲ್ಲರೂ ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ స్తోత్ర ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ స్తోత్ర యేసయ్యా. హల్లెలూయా. స్తోత్ర యేసయ్యా. స్తోత్ర 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 యేసయ్య. స్తోత్ర స్తోత్ర యేసయ్య. హల్లెలూయా 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 హల్లెలూయా. ಸ್ತೋತ್ರಪ್ಪ 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 ಸ್ತೋತ್ರಪ್ಪ. ಇಲ್ಲಿ ಬಂದಿರುವ ಒಂದೊಂದು ಮಕ್ಕಳ ಹೃದಯದಲ್ಲಿ ಅಪ್ಪ ನಿನ್ನ ಜಯಂತಿ, ನಿನ್ನ ಹುಟ್ಟಿದ ಜಯಂತಿ ಅಪ್ಪ, ನೀನು ಒಬ್ಬೊಬ್ಬರ ಅಂತರಂಗದಲ್ಲಿ ಅಪ್ಪ ಜೀವಿಸುವಂತ ಜೀವಂತ ದೇವನಾಗಿದ್ದೀಯಪ್ಪ. ಆ ಒಂದು ಅನುಭವ ಒಬ್ಬೊಬ್ಬರ ಅಂತರಂಗದಲ್ಲಿ ಇವತ್ತು ಆಗ್ಲಿ ಅಪ್ಪ. ಸ್ತೋತ್ರಪ್ಪ 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 ಸ್ತೋತ್ರ 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 ಸ್ತೋತ್ರ.